ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಬರ್ತ್ಡೇ ಪ್ರಿಪ್ರೇಷನ್ ನಡೀತಾ ಇದೆ ಪಿಳ್ಕೋದು. ಸೊ ಹೇಗೆಲ್ಲ ಮಾಡ್ತೀವಿ ಅಂತ ನೋಡಿ. ಅದಕ್ಕೆ ಮುಂಚೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿತೀನಿ. ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಈಗಾಗಲೇ ಟೈಮ್ ಬಂದು 12 ಆಗೋಗಿದೆ. ಸೊ ಪಿಳ್ಕೋದು ಬರ್ಡೇ ಸ್ಟಾರ್ಟ್ ಆಗೋಗಿದೆ. ಬಟ್ ಅವಳು ಮಲ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ಏನು ಅಂತಂದರೆ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡು ಗಿಫ್ಟ್ಸ್ ಪ್ಯಾಕ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನು ಗೊತ್ತಾ ಗಾಯ್ಸ್, ನೋಡಿ ಇವಾಗ ತಾನೇ ಹಾಕೊಂಡು ಬಂದೆ. ಇಲ್ಲಿ ತೋರಿಸ್ತೀನಿ ಗೈಸ್, ನೋಡಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಈ ಮೂರು ಏನಿದೆ, ಇದು ಮೂರೂ ತುಂಬ ಚೆನ್ನಾಗಿ ಬಂತು ಗೈಸ್. ಫ್ಲವರ್ ಅಂದರೆ ಫ್ಲವರ್ ಥೀಮ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಫ್ಲವರ್ ಮಾಡಿದೆ. ಓಕೆನಾ, ಸುಮ್ಮನೆ ಇರಲಾರ್ದೆ ಏನೋ ಒಂದು ಮಾಡೋಕ್ಕೋಗಿ ಇನ್ನೊಂದೇನೋ ಮಾಡಿದೆ ಅನ್ನೋ ಥರ ಇದು ಗ್ಲಿಟರ್ ಬರುತ್ತಲ್ಲ ಗೋಲ್ಡಲ್ಲಿ, ಅದು ಹಾಕ್ತೆ ಎಕ್ಕುಟ್ಟು ಹೋಗ್ಬಿಡ್ತು ಗೈಸ್. ಇವೆರಡು ಅಸಹ್ಯವಾಗಿ ಬಂತು. ಸರಿ ಇನ್ನೇನು ಮಾಡೋದು, ಇನ್ನೂ ಅಸಹ್ಯ ಮಾಡ್ರೆ ಚೆನ್ನಾಗಿರಲ್ವಲ್ಲ ಅಂತೇಳಿ ಈ ಮೂರಕ್ಕೆ ಹಾಕ್ಕೊಂಡು ಇವೆರಡಕ್ಕೆ ಬಿಟ್ಟಿದ್ದೀನಿ. ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡಿರೋದು ಗೈಸ್. ಫಸ್ಟ್ ಟೈಮ್ಗೆ ಇಷ್ಟು ಬಂದಿದೆ ಅಂದರೆ ನನ್ನೊಂಥರ ಗ್ರೇಟ್ ಅಂತ ಅನ್ನಿಸ್ತು. ಬಟ್ ಇವೆರಡು ಚೆನ್ನಾಗಿರಲಿಲ್ಲ. ಈ ಮೂರಂತೂ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಅದನ್ನೇ ಹಾಳು ಮಾಡ್ಕೊಂಡ್ಬಿಟ್ನಲ್ಲ ಅಂತ ಬೇಜಾರಾಗ್ತಿದೆ. ಇಟ್ಸ್ ಓಕೆ. ಆ್ಯಂಡ್ ಇವಾಗ ಏನೇನು ಪ್ಯಾಕ್ ಮಾಡ್ತಾ ಇದ್ದೀವಿ ಅಂದರೆ ಇದೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಇದಿಷ್ಟು ಪ್ಯಾಕ್ ಮಾಡ್ತಾ ಇದ್ದೀವಿ. ಪಿಳ್ಳೆ ನೋಡಿ ಇವೆಲ್ಲ, ಓ ಮೈ ಗಾಡ್. ಓಕೆ, ಇದೆಲ್ಲನೂ ಇದೆ. ಇನ್ನೂ ಇದೆಯಾ? ಓಕೆ, ಅದಾದ್ಮೇಲೆ ಇದೊಂದು ಅಷ್ಟು ಪ್ಯಾಕು. ಇಲ್ಲಿ ಏನೇನು ಗಿಫ್ಟ್ಸ್ ಕೊಡ್ತಾ ಇದ್ದೀವಿ ಅದೆಲ್ಲ ನಿಮಗೆ ಬರ್ಡೇ ಬ್ಲಾಗಲ್ಲಿ ಬರುತ್ತೆ. ಇಲ್ಲಾಂದರೆ ಬರ್ಡೇ ಬ್ಲಾಗ್ ಮುಗಿದ ಮೇಲೆ ಬರುತ್ತೆ. ನೋಡೋಣ ಯಾವಾಗ ಹಾಕ್ತೀನಿ ಅಂತ ನನಗೆ ಗೊತ್ತಿಲ್ಲ. ಈಗ ಎಲ್ಲ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಪಿಳ್ಕು ಎಲ್ಲ ಮಲಗಿದ್ದಾರೆ. ಸೊ ಪಿಳ್ಕು ಮಲಗೋವರೆಗೂ ವೆಯ್ಟ್ ಮಾಡಿ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀವಿ. ಇದು ಯಾವುದೋ ಪಿಳ್ಕು ಗೊತ್ತಿಲ್ಲ, ಅಂದರೆ ಸ್ವಲ್ಪ ಸೀಕ್ರೆಟ್ ಆಗಿ ಇಟ್ಟು ಮಾಡ್ತಾ ಇದ್ದೀವಿ. ಇವರಿಬ್ರು ಕವರ್ ಮಾಡ್ತಾ ಇದ್ದಾರೆ. ನೋಡೋಣ ಪಿಳ್ಕು ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ಅಂತ ನೋಡ್ಬೇಕು. ಅವಳಿಗಿನ್ನ ನಾನೇ ಫುಲ್ಲು ಎಕ್ಸೈಟ್ ಆಗಿದ್ದೀನಿ. ಓಕೆ, ಮತ್ತೆ ಮತ್ತೆ ಯಾಕೆ ನನ್ನ ಕೈ ತೋರಿಸ್ತಾ ಇದ್ದೀನಿ ಅಂದರೆ ಈ ಅಂದ ಚಂದನ ನೋಡ್ಲಿ ಅಂತ ನನ್ನ ತಂಗಿಗೆ ಹಾಕಿದ್ದೀನಿ. ತೋರಿಸ್ಲಾ ನಂದು? ಇದು ಅದು ಟ್ರಯಲ್ ಫಸ್ಟ್ ಟೈಮ್ ಇದು ಆಯ್ತಾ, ಬರಲಿಲ್ಲ. ಸೆಕೆಂಡ್ ಟೈಮ್ ಇದು ರೋಸ್ ಮಾಡ್ಕೋಗಿ ಹಿಂಗಾಯ್ತು. ಆಮೇಲೆ ನೋಡ್ರಿ ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ. ವಾವ್, ಇದು ನೋಡ್ರಿ, ವಾವ್ ಸಖತ್ತಾಗಿದೆ. ಇದು ಛೀ ಅನ್ನೋ ಥರ ಐತೆ. ನಮ್ಮ ಅಕ್ಕಂಗೂ ಮಾಡೋಣ ಅಂತಿದ್ದೀನಿ ಗೈಸ್. ಗೈಸ್ ಇದು ನೋಡಿ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ. ಏನು ಗೊತ್ತಾ, ಬ್ಲೂ ಕಲರ್ ಕೊಟ್ಟಿದ್ದಾರಾ. ನಿಮಗೆ ಬ್ಲೂ ಬೇಡ ಅಂದರೆ ಸಿಲ್ವರಲ್ಲೂ ಮಾಡ್ಬೋದು. ಕಾಮಿಡಿ ಕೇವಲವಾಗಿತ್ತಾ? ಇಟ್ಸ್ ಓಕೆ, ಬಾಯ್. The next morning. ನವೀನ ಅವ್ರ ಅಕ್ಕ ಪಲಾವ್ ಕೊಟ್ಟು ಕಳ್ಸವ್ರೆ ತಿಂಡಿಗೆ. ಪಲಾವ್ ಕೊಟ್ಟು ಕಳ್ಸವ್ರೆ. ಈಗ ಬ್ರೇಕ್ಫಾಸ್ಟ್ ಆಗ್ತೈತೆ. ಚೆನ್ನಾಗೈತೆ ಪಲಾವು. ನಾನೇನು ಮೇಯ್ತಾ ಇದ್ದೀನಿ ತೋರಿಸ್ಲಾ? ನಾನು ಇದನ್ನ ಮೇಯ್ತಾ ಇದ್ದೀನಿ. ನನ್ನ ತಂಗಿ ಪಲಾವ್ ಮೇಯ್ತಾವಳೆ. ಇದನ್ನು ನವೀನ ಅವ್ರ ಅಕ್ಕ ಕೊಟ್ಟು ಕಳ್ಸಿರೋದು. ಓಕೆ, ತಿಂದ ಮೇಲೆ ಸಿಗ್ತೀನಿ. ಪಿಳ್ಳೆಗೆ ನಾವು ಪ್ರತಿ ವರ್ಷ 2 ಕೇಕ್ ಕಟ್ ಮಾಡ್ತೀವಿ. ಅಂದರೆ ಬೆಳಿಗ್ಗೆ ಒಂದು ಮತ್ತು ನೈಟ್ ಒಂದು. ಬೆಳಿಗ್ಗೆ ಬಂದು ಅವಳು ಹುಟ್ಟಿ ಟೈಮ್ ಅಂತ ಅಂದ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ ಹುಟ್ಟಿ ಟೈಮ್ಗೆ ಅವಳು ರೆಡಿ ಮಾಡಿಸಿ ಅವಳನ್ನ ಎಬ್ರಿಸಿ ಎಲ್ಲ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಆಗೋಗುತ್ತೆ ಮಧ್ಯಾಹ್ನನೇ. ಬಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾವು ಕಟ್ ಮಾಡಿಸ್ತೀವಿ. ಆ್ಯಂಡ್ ಏನಕ್ಕಂತಲೇ ಗೊತ್ತಿಲ್ಲ, ಅವಳು ಬರ್ತ್ಡೇ ಬಂದ್ರೇ ಸಾಕು ಅವಳು ಸಿಡಿ ಅಂತಿರ್ತಾಳೆ. ಯಾರ ಹತ್ರನೂ ಹೋಗಲ್ಲ, ಮಕ್ಕನ ಒಂಥರ ಗಂಟು ಮಾಡ್ಕೊಂಡಿರ್ತಾಳೆ. ನೋಡಿ ಈಗಲೂ ಹೇಗೆ ಆಡ್ತಿದ್ದಾಳೆ ಅಂತೇಳಿ. ಆ್ಯಂಡ್ ಈ ಕೇಕ್ ಬಂದು ಮಾರ್ನಿಂಗ್ ಕೇಕು.
ಸೊ ನೋಡಿ ಹೇಗಿದೆ ಅಂತ ಹೇಳಿ. ಡಾರ್ಕ್ ಚಾಕ್ಲೇಟ್ ಫ್ಲೇವರು. ಬ್ಯಾಕ್ಗ್ರೌಂಡ್ ಡೆಕೋರೇಟ್ ಎಲ್ಲ ನಾವೇ ಮಾಡ್ತೀವಿ ಪ್ರತಿ ಸಾರಿನೂ. ಆ್ಯಂಡ್ ಆಗಲೇ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಸ್ವಲ್ಪ. ಬಟ್ ಫಸ್ಟು ನಾವು ಇವಳಿಗೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಇದನ್ನ ಮಾಡ್ತಾಯಿದ್ದೀವಿ. ಪಾಪು ನೋಡಿ ಫುಲ್ ಹ್ಯಾಪಿಯಾಗಿದ್ದಾನೆ. ಫುಲ್ ಅವನಿಗೆ ಏನಂತಲೇ ಗೊತ್ತಿಲ್ಲ, ಕೇಕ್ ಕಟ್ ಮಾಡೋದಂದರೆ ಸಾಕು ಕ್ಲ್ಯಾಪ್ ಹೊಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಇವಳು ನೋಡಿ ಹೇಗೆ ಆಡ್ತಿರ್ತಾಳೆ ಅಂತೇಳಿ. ಈಗಲಾದರೂ ಪರವಾಗಿಲ್ಲ, ಸಂಜೆ ಟೈಮಲ್ಲಂತೂ ಇದೂ ಇಲ್ಲ, ಫುಲ್ಲು ಸಪ್ಪಗಾಗ್ಬಿಡ್ತಾಳೆ. ಯಾಕಂತಲೇ ಗೊತ್ತಿಲ್ಲ. ಎಲ್ಲರ ಬರ್ತಡೇಗೂ ಅವಳಷ್ಟು ಹ್ಯಾಪಿಯಾಗಿರೋದು ಯಾರೂ ಇಲ್ಲ. ಆ್ಯಂಡ್ ಇವಳು ಬರ್ತಡೇಗೆ ಇವಳಷ್ಟು ಸ್ಯಾಡು ಯಾರೂ ಇಲ್ಲ. ಪಿಳ್ಳೆ ಡ್ರೆಸ್ಸಲ್ಲಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು, ಲ್ಯಾವೆಂಡರ್ ಕಲರಲ್ಲಿ. ಆ್ಯಂಡ್ ಡ್ರೆಸ್ಸು ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನೋಡಿದ್ದೇನೆ ತುಂಬ ಇಷ್ಟ ಆಗಿ ತೊಗೊಂಡಿದ್ದು ಈ ಡ್ರೆಸ್ಸು. ಮಾರ್ನಿಂಗ್ ಕೇಕ್ ಅಲ್ವಾ, ಸ್ವಲ್ಪ ಸಿಂಪಲ್ ಆಗಿದ್ರು ಸಾಕು ಅಂತ ಹೇಳಿ ಈ ಥರ ಸೆಲೆಕ್ಟ್ ಮಾಡಿ ಮಾಡಿಸಿದ್ವಿ. ಫಸ್ಟೆಲ್ಲ ಇವಳಿಗೆ ಫ್ರಾಕು ಮಿಡ್ಡಿ ಎಲ್ಲ ಒಂಚೂರು ಇಷ್ಟ ಆಗ್ತಾ ಇರಲಿಲ್ಲ. ಹಾಕಿದ್ರೆ ಸಾಕು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರೋಳು. ಬಟ್ ಇತ್ತೀಚೆಗೆ ಹೇಗಾಗಿದೆ ಅಂತಂದರೆ ಯಾವುದಾದ್ರು ಒಂದು ಲಾಂಗ್ ಫ್ರಾಕ್ ಆಗಲಿ ಅಥವಾ ಲಾಂಗ್ ಗೌನ್ ಆಗಲಿ ಈ ಥರ ಎಲ್ಲ ನೋಡಿದ್ರೆ ಸಾಕು ಅದನ್ನ ಹಾಕೊಂಡು ತಿರುಗ್ತಾ ಇರ್ತಾಳೆ. ಫುಲ್ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಸೊ ಅವಳು ಇಷ್ಟ ಏನು ಅಂತೆಲ್ಲ ನೋಡಿ ನೋಡಿ ಸ್ವಲ್ಪ ಈ ಥರ ಮಾಡಿದ್ದೀವಿ ಈ ಸತಿ. ಆ್ಯಂಡ್ ನನ್ನ ತಂಗಿ ರಿಂಗ್ಸ್ ಎಲ್ಲ ಹಾಕ್ತಿದ್ದಾಳೆ. ಅದೂ ಅಷ್ಟೇ ಈ ವರ್ಷವೇ ಅವಳು ಹಾಕ್ಕೊಂಡಿದ್ದು. ಇಷ್ಟು ವರ್ಷದಲ್ಲಿ ಅಂದರೆ 4 ಇಯರ್ಸ್ ಬರ್ತಡೇ ಅಲ್ವಾ. ಸೊ ಈ 4 ಇಯರ್ಸ್ ಬರ್ತಡೇಲ್ಲಿ ಅವಳು ಈ ಟೈಮೇ ಫಸ್ಟ್ ಟೈಮ್ ರಿಂಗ್ ಹಾಕ್ಕೊತಾ ಇದ್ದಾಳೆ. ರಿಂಗ್ ಹಾಕೋರು, ಬಟ್ ಅವಳಿಗೆ ಕಿರ್ಚಿ ಹೆಂಗೆ ಅಂತಂದರೆ ಅದು ಹಾಕೋದೇ ಬೇಡ ಅಂತ ಅನಿಸ್ಬಿಟ್ಟಿರೋದು ನಮಗೆ. ಆ ಮಟ್ಟಕ್ಕೆ ಕಿರ್ಚಾಡಿರೋಳು. ಸೊ ಏನೋ ಗೊತ್ತಿಲ್ಲ, ಈ ಟೈಮ್ ಸ್ವಲ್ಪನಾದ್ರು ಓಕೆ ಅಂತ ಇದ್ದಾಳೆ. ಅದು ಬೆಳಗ್ಗೆಗೆ. ಸಂಜೆಗೆ ಯಾವ ರೇಂಜಲ್ಲಿ ಇರ್ತಾಳೆ ಅಂತ ಸೀರಿಯಸ್ಸಾಗಿ ಗೊತ್ತಿಲ್ಲ. ಆ್ಯಂಡ್ ಓಕೆ, ಇಷ್ಟಾದರೂ ಇದ್ದರೆ ನಮ್ಗೆ ಹ್ಯಾಪಿ. ನೋಡಿ ಈಗಲೂ ಅಷ್ಟೇ ಕೂತ್ಕೊಳ್ಳೋಕೆ ರೆಡಿ ಇರ್ತಿರಲಿಲ್ಲ, ಓಡೋಗ್ತಾ ಇದ್ಲು. ಸ್ವಲ್ಪ ನೈಸ್ ಮಾಡಿ ಕರೆಯೋಣ ಅಂತೇಳಿ ನಾವು ಸ್ಟಾರ್ಟ್ ಮಾಡೋಣ ಅಂತೇಳಿ ಕ್ಯಾಂಡಲ್ ಹಚ್ತಾ ಇದ್ದೀವಿ. ಬೇರೆ ಟೈಮಲ್ಲೆಲ್ಲ ಬಾಪು ರೆಡಿ ಮಾಡಿಸ್ತೀನಿ, ಬಾಪು ಫೋಟೋಗೆ, ಬಾಪು ರೀಲ್ಸ್ಗೆ ಅಂತಂದ್ರು ಅಂದರೆ ತುಂಬ ಚೆನ್ನಾಗಿ ಬರ್ತಾಳೆ. ಬಟ್ ಏನಂತಲೇ ಗೊತ್ತಿಲ್ಲ, ಅವಳು ಬರ್ತ್ಡೇ ಅಂದ್ರೇ ಸಾಕು ಸಖತ್ ಡಲ್ ಆಗ್ತಾಳೆ. ಯಾಕಂತಲೇ ಗೊತ್ತಿಲ್ಲ. ಅದೇ ನಮ್ಮ ಬೇರೆ ಯಾರ್ದಾದ್ರು ಬರ್ತ್ಡೇ ಇತ್ತು ಅಂದರೆ ಫುಲ್ಲು ಆ್ಯಕ್ಟಿವ್ ಆಗಿರ್ತಾಳೆ. ನೋಡೋಣ, ನೆಕ್ಸ್ಟ್ ವರ್ಷನಾದರೂ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾಳೆ, ನೋಡೋಣ. ಬಟ್ ಈಗ ಸದ್ಯಕ್ಕೆ ಇಷ್ಟೆಲ್ಲ ಅವಳು ಮಾಡ್ತಿದ್ದಾಳೆ ಅಂದರೆ ಈಗ ಬೆಳಗ್ಗೆಗೆ ನಮಗೆ ಹ್ಯಾಪಿನೇ. ಯಾಕಂದರೆ ಯಾವ ವರ್ಷವೂ ಅವಳು ಈ ಥರ ಆ್ಯಕ್ಟಿವ್ ಆಗಿರಲಿಲ್ಲ ಈ ಮಟ್ಟಕ್ಕೆ. ಬಟ್ ಓಕೆ, ಇಷ್ಟೆಲ್ಲ ಇದ್ರೂ ಸಾಕು ನಮಗೆ. ಆ್ಯಂಡ್ ಬರ್ತ್ಡೇ ಡೆಕೋರೇಟ್ ಅಷ್ಟೇ ನಾವು ಪ್ರತಿ ವರ್ಷ ನಾವೇ ಮಾಡೋದು ಅಂತಂದರೆ ನನ್ನ ತಂಗಿ ಪ್ಲ್ಯಾನ್ ಮಾಡಿಕೊಂಡು ನವೀನ ಮತ್ತು ನಂದಿನಿ ಎಲ್ಲ ಸೇರ್ಕೊಂಡು ಮಾಡ್ತಾರೆ. ನಾನು ಒಂದು 2 ವರ್ಷ ಏನೋ ನಾನು ಸಪೋರ್ಟ್ ಮಾಡ್ತಿಷ್ಟೇ. ಹೋದ ವರ್ಷ ಮತ್ತು ಈ ವರ್ಷ ಎಲ್ಲ ನಾನು ಏನೂ ಸಪೋರ್ಟ್ ಮಾಡೇ ಇಲ್ಲ. ಯಾಕೆ ಅಂತಂದರೆ ನಾನು ಹೋದ ವರ್ಷ ಪ್ರೆಗ್ನೆಂಟು ಮತ್ತು ಈ ವರ್ಷ ಪಾಪು ಇದ್ದಾನೆ. ಸೊ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ನಮ್ಮಮ್ಮ ನೋಡಿ ಆ್ಯಂಡ್ ನವೀನ ಅವರ ಅಪ್ಪ ಮತ್ತು ಅವರ ಅಮ್ಮ ಎಲ್ಲ ಇಲ್ಲೇ ಇದ್ದರು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಗೈಸ್. ಡೇ ಒಂಥರ ತುಂಬ ಸ್ಪೆಷಲ್ ಆಗಿತ್ತು. ಸರ್ಪ್ರೈಸಸ್ ಆ್ಯಂಡ್ ಗಿಫ್ಟ್ಸು ತುಂಬ ಚೆನ್ನಾಗಿತ್ತು. ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲನೂ ಬರುತ್ತೆ, ಓಕೆನಾ? ನೀವು ನೋಡಿ. ಆ್ಯಂಡ್ ಹ್ಯಾಪಿಯಾಗಿ ಫೈನಲಾಗಿ ಕೇಕ್ ಕಟ್ ಮಾಡ್ತಾಯಿದ್ಲು. ಪ್ರತಿ ವರ್ಷ ಯಾವುದಾದ್ರು ಥೀಮ್ ವೈಸೇ ಥಿಂಕ್ ಮಾಡಿ ನಾವು ಮಾಡೋದು ಗೈಸ್ ಇವಳ ಬರ್ಡೇನ. ಆ್ಯಂಡ್ ಯಾಕೋ ಗೊತ್ತಿಲ್ಲ, ಈ ವರ್ಷವೇ ನಾವು ಏನು ಅಂದ್ಕೊಂಡಿದ್ವಿ ನಾವು ಮೈಂಡಲ್ಲಿ, ಬಟ್ ಅದು ಫ್ಲಾಪ್ ಅಂತಲೇ ಹೇಳ್ಬೋದು. ಬಟ್ ಓಕೆ, ಫ್ಲಾಪ್ ಆಗೋದು ಬೇಡ ಅಂಥೇಳಿ ನಾವು ಬೇರೆ ಥರನೇ ಆಲ್ಟ್ರೇಟ್ ಮಾಡಿದ್ವಿ. ಪರವಾಗಿಲ್ಲ, ಓಕೆ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಇಟ್ಸ್ ಓಕೆ ಅಂತೇಳಿ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಅಂದ್ಕೊಂಡಿರೋ ಥರ ಬರಲಿಲ್ಲ. ಇಟ್ಸ್ ಓಕೆ, ನೆಕ್ಸ್ಟ್ ವರ್ಷ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಫಸ್ಟ್ ವರ್ಷ ಬಂದು ಇವಳ್ದು ಹೆಂಗೆ ಅಂತಂದರೆ ಕೊರೋನಾ ಆಯಿತು. ಸೊ ಅವಾಗಲೂ ಅಷ್ಟೇ ಅಂದರೆ ಮಾಡಿದ್ವಿ, ತುಂಬ ಚೆನ್ನಾಗೇ ಮಾಡಿದ್ವಿ. ಒಂಚೂರು ಎಲ್ಲೋ ಒಂದು ಸ್ವಲ್ಪ ಮಿಸ್ ಆಯಿತು ನಂಗಾಯಿತು. ಸೆಕೆಂಡ್ ಇಯರು ಅಷ್ಟೇ ಏನೂ ಮಾಡೋಕ್ಕಾಗಲಿಲ್ಲ. ಸರಿ ಓಕೆ, ಆನ್ಲೈನಲ್ಲಿ ಏನಿದೆ ಏನು ಅಂತಂದ್ಬಿಟ್ಟು ಸ್ವಲ್ಪ ನೋಡ್ಕೊಂಡು ಮಾಡಿದ್ವಿ. ಹೋದ ವರ್ಷ ಅಂತ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ನಾನು ನಿಮಗೆ ಫೋಟೋಸ್ ಎಲ್ಲ ಆ್ಯಡ್ ಮಾಡ್ತೀನಿ ಗೈಸ್. ಅಂದರೆ ಯಾವ್ಯಾವ ವರ್ಷ ಯಾವ ಥರ ಡೆಕೋರೇಟ್ ಮಾಡಿದ್ವಿ ಅಂದರೆ ನಾವೇ ಪ್ರತಿ ಸರಿನೂ ನಾವೇ ಮಾಡೋದು ಗೈಸ್. ಬೇರೆ ಯಾರನ್ನೂ ಕರೆಸಿ ಅದೆಲ್ಲ ಏನೂ ಮಾಡಲ್ಲ. ಅಂದರೆ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ ಒಂದು ಸ್ವಲ್ಪ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಾವು ಮಾಡ್ತೀವಿ. ಆ್ಯಂಡ್ ಎಲ್ಲನೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಗೈಸ್. ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಬ್ಲಾಗ್ನ ಮಿಸ್ ಮಾಡ್ತೀನಿ ನೋಡಿ. ಆ್ಯಂಡ್ ನಮ್ಮಮ್ಮ ನೋಡಿ ಬೈತಲೆ ಬಟ್ಟು ಹಾಕ್ಕೊಂಡು ಇದ್ರು. ಯಾಕೆ ಅಂತಂದರೆ ಪಿಳ್ಕೆಗೆ ಹಾಕಬೇಕಿತ್ತು. ಸೊ ನಮ್ಮಮ್ಮ ಹಾಕ್ಕೊಂಡ್ರೆ ಅಟ್ಲೀಸ್ಟ್ ಅವಾಗಲಾರ ಅವಳು ಹಾಕ್ಕೊತಾಳಲ್ಲ ಅಂತಂದ್ಬಿಟ್ಟು ಆ ಮೈಂಡ್ ಸೆಟ್ಟಲ್ಲಿ ಹಾಕ್ಕೊಂಡಿದ್ದಾರೆ ಅವರು. ಆ್ಯಂಡ್ ನಮ್ಮಮ್ಮ ಹಾಕ್ಕೊಂಡಿದ್ದೇನೆ ನೋಡಿಬಿಟ್ಟು ಅವಳು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ನೋಡಿ. ಯಾರಿಗೇನೇ ತಿನ್ಸಿದ್ರು ಅವಳು ತಿಂತಾಯಿದ್ಲು. ಆ್ಯಂಡ್ ಪರವಾಗಿಲ್ಲ ಗಾಯ್ಸ್, ಈ ವರ್ಷ ಸ್ವಲ್ಪ ಸುಮಾರಾಗೇ ಹ್ಯಾಪಿಯಾಗಿದ್ಲು. ಪಿಳ್ಳೆ ಹಾಕಿರೋ ಡ್ರೆಸ್ ಕಲರ್ ತುಂಬಾ ಚೆನ್ನಾಗಿದೆ ಗಾಯ್ಸ್. ಅಂದರೆ ಒಂಥರ ಲ್ಯಾವೆಂಡರ್ ಕಲರ್ ಅದು.
ಬಟ್ ಏನಕ್ಕಂತಲೇ ಗೊತ್ತಿಲ್ಲ, ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ಲೈಟಾಗಿ ಡಲ್ಲಾಗಿ ಕಾಣಿಸ್ತಿದೆ. ಮತ್ತು ಅಲ್ಲಲ್ಲಿ ಜರಿ ಥರ ಕೊಟ್ಟಿದ್ದಾರೆ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ? ಅಲ್ಲಿ ಒಂಥರ ಸಿಲ್ವರ್ ಕಲರಲ್ಲಿ ಜರಿ ಟೈಪಲ್ಲಿ ಕೊಟ್ಟಿದ್ರು. ಬಟ್ ಅದು ಯಾವುದೂ ಕ್ಯಾಮ್ರಾದಲ್ಲಿ ಹೈಲೈಟೇ ಆಗ್ತಾ ಇರಲಿಲ್ಲ, ಏನಕ್ಕಂತಲೇ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಆ್ಯಂಡ್ ಅವಳದು ಲ್ಯಾವೆಂಡರ್ ಕಲರ್ ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕತ್ತಾಗಿದೆ. ಬಟ್ ಒಂದು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಬಾರ್ಡರ್ ನೋಡಿ, ನೆಕ್ಗಾಗಲಿ ಮತ್ತು ಸೊಂಟಕ್ಕೆ ಬೆಲ್ಟ್ ಥರ ಆಗಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ರು ಗೈಸ್. ಸ್ಟೋನಲ್ಲಿ ಕೊಟ್ಟಿದ್ದಾರೆ, ಅದೂ ಲ್ಯಾವೆಂಡರ್ ಕಲರು ಪ್ಲಸ್ ಏನೋ ವೈಟ್ ಕಲರ್ ಸ್ಟೋನಲ್ಲಿ ಕೊಟ್ಟಿದ್ರು ಗೈಸ್. ತುಂಬಾ ಚೆನ್ನಾಗಿತ್ತು. ಬಟ್ ಏನಕ್ಕಂತಲೇ ಗೊತ್ತಿಲ್ಲ, ತುಂಬಾ ಡಲ್ಲಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ. ಬೇರೆ ಇನ್ನೊಂದು ದಿವಸ ಯಾವತ್ತಾದರೂ ನಾನು ನಿಮಗೆ ಆ ಡ್ರೆಸ್ನ ಕಂಪ್ಲೀಟ್ ಕಲರ್ ಕಾಣಿಸೋ ಥರ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಇಲ್ಲಾಂದರೆ ಯಾವುದಾದ್ರು ಒಂದು ಫೋಟೋನಾದ್ರು ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವಾಗಲಾದ್ರು ಅವಳು ಹಾಕ್ಕೊಂಡಿದ್ದಾಗ. ಮತ್ತೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಂತ ಹೇಳಿ, ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ಡೆಕೋರೇಟ್ ಎಲ್ಲ ನಾವು ಆಗಲೇ ಸ್ಟಾರ್ಟ್ ಮಾಡಿದ್ವಿ. ವೆಂಕಿ ಸಹ ಬಂದಿದ್ದ ನೋಡಿ. ವೆಂಕಿ ಏನು ಮಾಡ್ತಿದ್ದಾನೆ ಅಂತೇಳಿ, ನಾನು ಫೇಸ್ ತೋರಿಸಲ್ಲ ಅಂತೇಳಿ ಮಕ್ಕ ಎಲ್ಲ ಮುಚ್ಕೊತಾ ಇದ್ದ. ನಾನು ಹಂಗೂ ರೇಗಿಸ್ತಾ ಇದ್ದೆ, ನೀನು ಫೇಸ್ ತೋರಿಸಿಲ್ಲ ಅಂದರೆ ಏನೋ ಸೈಡಲ್ಲಿ ನಾನು ಫೋಟೋ ಹಾಕ್ತೀನಿ ಹೋಗಲ್ಲೇ ಅಂತ ಅಂದ್ಕೊಂಡು ರೇಗಿಸ್ತಾ ಇದ್ದೆ. ನಮ್ಮ ಮನೇಲಿ ಏನೇ ಫಂಕ್ಷನ್ ಆಗಲಿ ಅಥವಾ ಒಂಥರ ಸ್ವೀಟ್ ಮೂಮೆಂಟ್ಸ್ ಆ ಥರ ಎಲ್ಲ ಏನೇ ಇದ್ರೂ ವೆಂಕಿದೇ ಫೋಟೋಗ್ರಫಿ ಆಗಿರುತ್ತೆ. ಬಟ್ ಈ ಸತಿ ವೆಂಕಿಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಬಂದು ಕ್ಯಾಮ್ರಾ ಮಾತ್ರ ಕೊಡ್ತೀನಿ, ನೀವೇ ಹೊಡ್ಕೊಳ್ಳಿ ಅಂತೇಳಿ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಇಟ್ಸ್ ಓಕೆ, ನೆಕ್ಸ್ಟ್ ವರ್ಷ ಏನಾದ್ರು ಸಿಗ್ತಾನ ಅಂತ ನೋಡೋಣ. ಅವನಿಗೂ ಕೆಲಸ ಆಯಿತು. ಸೊ ಬಂದು ಒಂದು 10 ಮಿನಿಟ್ಸು ಸಹ ಇರಲಿಲ್ಲ, ಬಂದಿದ್ದೆ ಹಂಗೆ ಹೋಗ್ಬಿಟ್ಟ. ಆ್ಯಂಡ್ ನಾವು ಸರಿ ಅಂತ ಹೇಳಿ ನಾವು ಡೆಕೋರೇಟ್ ಮಾಡೋಕ್ಕೆಲ್ಲ ನಿಂತ್ಕೊಂಡ್ವಿ ನೋಡಿ. ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದೀವಿ ಆಗಲೇ. ಆ್ಯಂಡ್ ಲೈಟಿಂಗ್ಸ್ ಅದೆಲ್ಲ ಏನಿದೆ ಅದೆಲ್ಲ ನವೀನ ನೋಡ್ಕೊತಾ ಇದ್ದ ನೋಡಿ. ಆ ಕಡೆ ಈ ಕಡೆ ರೋಸು ಹ್ಯಾಂಗ್ ಮಾಡಿದ್ದೀನಿ. ಆ್ಯಂಡ್ ಫುಲ್ಲು ರೋಸೇ ಇರಬೇಕು ಅಂತ ಹೇಳಿ, ಅಂದರೆ ಏನು ಅಂತಂದರೆ ಫುಲ್ಲು ರಿಯಲ್ ರೋಸ್ ಇರುತ್ತಲ್ಲ ಗೈಸ್, ಆ ಥರದಲ್ಲಿ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಇದ್ದಿದ್ದು. ಬಟ್ ಬೈ ಮಿಸ್ಸಾಗಿ ಪ್ಲ್ಯಾನ್ ಚೇಂಜ್ ಆಯಿತು. ಆ್ಯಂಡ್ ಪಿಳ್ಳೆ ಏನು ಮಾಡ್ತಿದ್ದಾಳೆ ನೋಡೋಣ ಅಂತ ಅಂದ್ಕೊಂಡು ನೋಡಿದ್ರೆ ಅವ್ರ ತಾತನಿಗೆ ಫುಲ್ಲು ನೈಲ್ ಪಾಲಿಷ್ ಆಗ್ತಾಯಿದ್ಲು, ಕಲರ್ ನೈಲ್ ಪಾಲಿಷ್ ಆಗ್ತಾಯಿದ್ದಾಳೆ ನೋಡಿ. ಪಾಪ ಅಂಕಲ್ ಸುಮ್ಮನೆ ಹಾಕ್ಸ್ಕೊತಾ ಇದ್ರು, ಏನು ಹೇಳ್ದೇನೆ. ಈ ಮೂಮೆಂಟ್ ನೋಡೋಕ್ಕೇ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ, ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಟೇಬಲ್ ಎಲ್ಲ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀವಿ, ಕೇಕ್ ಟೇಬಲ್ಗೆ. ಆ್ಯಂಡ್ ನೋಡಿ ಗೈಸ್, ಇದು ಏನು ಡೆಕೋರೇಟ್ ಇದೆ, ಇದು ಫೈನಲ್ ಡೆಕೋರೇಟು, ಇಷ್ಟನ್ನು ನಾವು ಮಾಡ್ತಾ ಇರೋದು ನೋಡಿ ಗೈಸ್. ಇದು ಒರಿಜಿನಲ್ ಫ್ಲವರ್ಸ್ ಎಲ್ಲ ತಂದಿದ್ದೀವಿ, ಬಟ್ ಏನಕ್ಕೂ ಯೂಸ್ ಆಗಿಲ್ಲ. ಬಟ್ ಅದು ಮಾಡೋಕ್ಕಾಗಿಲ್ಲ, ಯಾವುದೋ ಒಂದೇ ಒಂದು ಸಣ್ಣ ವಿಷಯದಿಂದ ಎಲ್ಲನೂ ಫ್ಲಾಪ್ ಆಯಿತು. ಸಖತ್ ಬೇಜಾರಾಯಿತು, ಅಯ್ಯೋ ಇಷ್ಟೆಲ್ಲ ಮಾಡಿ ಈ ಥರ ಆಯ್ತಲ್ಲ ಅಂಥೇಳಿ. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಮನೇಲಿ ಏನಿದೆ ಅಂದರೆ ಹೋದ ವರ್ಷ ಅದೆಲ್ಲ ಏನು ತೊಗೊಂಡಿದ್ವಿ ಅದನ್ನೇ ಇಟ್ಕೊಂಡು ನಾವು ಮಾಡಿದ್ದೀವಿ. ಬಟ್ ಇಟ್ಸ್ ಓಕೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಫ್ಲವರ್ ಎಲ್ಲ. ರೋಸ್ನ ಮಾರ್ಕೆಟಿಂದ ತಂದಿದ್ದಾಯಿತು, ಕೀರ್ತಿ ಹೋಗಿ ತಗೊಂಬಂದ. ಬಟ್ ಬೇಜಾರು ಏನು ಅಂತಂದರೆ ನಾವು ಅದನ್ನ ಯೂಸ್ ಮಾಡಿಲ್ವಲ್ಲ ಅಂತ ಅನ್ನೋದೇ ಬೇಜಾರಾಯಿತು. ಮತ್ತು ರಾಟೆ ಎಲ್ಲ ನಾವು ಫಸ್ಟೇ ತೊಗೊಂಡು ಇಟ್ಕೊಂಡಿದ್ವಿ. ಆ್ಯಂಡ್ ಇದು ಬಂದು ಲೈಟು ರಾಟೆಗೆ ಫಿಟ್ ಮಾಡೋಣ ಅಂತ ಅಂದ್ಕೊಂಡು ಇಟ್ಟಿದ್ವಿ. ಬಟ್ ಇದೇನು ರಾಟೆ ಜೊತೆ ಏನು ಬರಲ್ಲ, ಬಟ್ ನಾವು ಸಪ್ರೇಟಾಗಿ ಇಟ್ಟಿದ್ದೀವಿ. ಸುಮ್ಮನೆ ಚೆನ್ನಾಗಿರುತ್ತಲ್ಲ ಅಂತೇಳಿ, ಅದಕ್ಕೆ ಏನಾದ್ರು ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ ಅಂತೇಳಿ. ನಾವು ಯಾವ ಥೀಮ್ ಮಾಡ್ತೀವಿ ಅದರದ್ದು ಏನಾದ್ರು ಒಂದು ಸ್ವಲ್ಪ ತೆಗ್ದು ಆ ರಾಟೆ ಜೊತೆ ಇಟ್ಟು ಹಾಗೆ ಲೈಟಿಂಗ್ಸ್ ಇಡೋಣ ಅಂತೇಳಿ. ಬಲೂನ್ ಸ್ಟ್ಯಾಂಡ್ ಇಡೋಣ ಅಂತ ಅಂದ್ಕೊಂಡು ಥಿಂಕ್ ಮಾಡ್ಕೊಂಡು ಇವಾಗ ಬಲೂನ್ ಸ್ಟ್ಯಾಂಡ್ ರೆಡಿ ಮಾಡ್ತಾಯಿದ್ದೀವಿ. ಫಸ್ಟು ಏನಪ್ಪ ಅಂತಂದರೆ ಈ ಡೆಕೋರೇಟ್ಗೆ ಬಲೂನ್ಸೇ ಬೇಡ, ಫುಲ್ ಫ್ಲವರೇ ಇಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಫ್ಲವರ್ದು ಬಂದು ಕೈ ಕೊಟ್ಟಿರೋದ್ರಿಂದ ಒಂದು ಜಾಗದಲ್ಲಿ ಖಾಲಿಯಾಗಿರುತ್ತೆ ಅಂತ ಅಂದ್ಕೊಂಡು ಒಂದು ಟೇಬಲ್ ಪಕ್ಕದಲ್ಲಿ ಆ ಜಾಗ ಖಾಲಿಯಾಗಿತ್ತು. ಸೊ ಅದಕ್ಕೋಸ್ಕರ ಬಲೂನ್ ಸ್ಟ್ಯಾಂಡ್ ಇಟ್ಬಿಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಇದೇನಿದೆ, ಇದು ನೇಮ್ ಲೈಟಿಂಗ್ದು ಏನಿದೆ, ಇದು ಲೆಟರ್ಸು, ಇದು ಬಂದು ನಿಹಾರಿಕಾ ಅಂತನೋ ಫುಲ್ಲು ನೇಮ್ ಇದೆ, ಅದನ್ನ ಲೈನಾಗಿ ಜೋಡಿಸ್ಕೊತೀವಿ. ಮತ್ತು ಇದು ಬಂದು ಲೈಟ್ಸು, ಎಲ್ಲಾದರೂ ಸೆಟ್ ಮಾಡೋಣ ಅಂತ ಅಂದ್ಕೊಂಡು ಇಟ್ಟಿದ್ದೀವಿ. ಸೆಟ್ ಮಾಡೋಣ ಅಂತಂದರೆ ಈಗ ಟೇಬಲ್ ಏನಾರು ಡೆಕೋರೇಟ್ ಮಾಡಬೇಕು ಅಂತಂದರೆ ಅಲ್ಲಿ ಏನಾರು ಇಟ್ಟರೆ ಚೆನ್ನಾಗಿರುತ್ತೆ. ಅಂದರೆ ಇದು ಬಂದು ಪಿಳ್ಳೆದು, ಅವಳು ಎಲ್ಲರೂ ನೈಲ್ ಪಾಲಿಷ್ ಅಂತೂ ಬಿಡೋದೇ ಇಲ್ಲ. ಇವತ್ತು ಅಷ್ಟೇ ಫುಲ್ಲು ನೈಲ್ ಪಾಲಿಷ್ ಇಟ್ಕೊಂಡೇ ಕುಂತಿದ್ಲು. ಸೊ ಹಂಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಅಂದ್ಕೊಂಡು ತಗೊಂಡಿದ್ದು. ಅವಳಿಗೆ ನೈಲ್ ಪಾಲಿಷ್ ಅಂದರೆ ಎಷ್ಟು ಇಷ್ಟ ಅಂದರೆ ಸಖತ್ ಇಷ್ಟ. ಎಲ್ಲೇ ಹೋದ್ರೂ ಏನು ಕೇಳೋಣ, ಇದೇ ಕೇಳ್ತಾ ಇರ್ತಾಳೆ. ಒಂದು ರಾಶಿ ಇಟ್ಟಿದ್ದಾಳೆ ನೋಡಿ ಗಾಯ್ಸ್. ಇದೇ ನಮ್ಮ ಫೈನಲ್ ಲುಕ್ಕು, ಹೀಗಿದೆ ಡೆಕೋರೇಟು. ಆ್ಯಂಡ್ ಬರ್ತ್ಡೇದು ಟೇಬಲ್ ಅದೇನಿದೆ, ಬರ್ತ್ಡೇ ವ್ಲಾಗ್ ಅದೆಲ್ಲ ನೆಕ್ಸ್ಟ್ ಬರುತ್ತೆ. ಓಕೆ ಗಾಯ್ಸ್, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.